ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಮಂಜು ಸುರೇಶ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಬೇಗ ಎದ್ದು ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಹಾಗೆ ನೈಟು ಮನೆ ಕ್ಲೀನ್ ಮಾಡಿದ್ದೆ. ಆದ್ರೂ ಮತ್ತೆ ಇನ್ನೊಂದು ಸಲ ಗ್ಯಾಸ್ ಒರೆಸ್ಲಿಲ್ಲ ಅಂದರೆ ಸಮಾಧಾನನೇ ಆಗೋಲ್ಲ. ಯಾಕೆಂದರೆ ಜಿರಳೆ ಎಲ್ಲ ಅಡ್ಡಾಡ್ತಿರ್ತಾವಲ್ಲ, ಅದಕ್ಕೆ ಗ್ಯಾಸ್ ಕ್ಲೀನ್ ಮಾಡಿಕೊಂಡು ಬೇಗ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಚಪಾತಿ ಮಾಡಿ, ಹಾಗಲಕಾಯಿ ಪಲ್ಯ ಮಾಡಿ, ಕಾಬೂಲ್ ಕಡಲೆಕಾಳು ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟು ಗ್ಯಾಸ್ ಹಚ್ಬಿಟ್ಟು ಒಂದು ಕಡಾಯಿಗೆ ಇಡ್ತಾಯಿದ್ದೀನಿ. ಇದು ಕಡಾಯಿ ಕಾದ್ಮೇಲೆ ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ತಾಯಿದ್ದೀನಿ. ಅಡುಗೆ ಎಣ್ಣೆ ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು. ಇದು ಎಣ್ಣೆ ಕಾದ್ಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆನ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನೆಕ್ಸ್ಟು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಕರಿಬೇವನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ. ಟೊಮೊಟೊ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದು ಬೇಗ ಫ್ರೈ ಆಗಲಿ ಅಂತ ಸ್ವಲ್ಪ ರುಚಿಗೆ ಎಷ್ಟು ಬೇಕು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಫ್ರೈ ಆದಮೇಲೆ ಇದಕ್ಕೆ ಹಾಗಲಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಕೆಲವರು ಇದನ್ನು ನೀವು ಫಸ್ಟು ಬೇಯಿಸ್ಬಿಟ್ಟು ಆಮೇಲೆ ಫ್ರೈ ಮಾಡ್ತಾರೆ, ಬಟ್ ನಾನು ಡೈರೆಕ್ಟಾಗಿ ಫ್ರೈ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಚಿಟಿಕೆ ಅರಿಶಿನ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿನ ನಾನು ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ನಂತರ ಇದಕ್ಕೆ ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಖಾರದ ಪುಡಿನೂ ಸಾಂಬಾರು ಪುಡಿನೂ ಹಾಕಿದ ಮೇಲೆ ಲೋ ಫ್ಲೇಮಲ್ಲಿ ಇಡಬೇಕು. ಹೈ ಫ್ಲೇಮಲ್ಲಿದ್ದರೆ ತಳ ಹಿಡಿದು ಬಿಡುತ್ತೆ. ಆಮೇಲೆ ಇದಕ್ಕೆ ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣ ಹಿಂಡ್ಕೊತಾ ಇದ್ದೀನಿ. ಹುಣಸೆ ಹುಳಿನೂ ಹಾಕ್ಬೋದು, ಬಟ್ ನಾನು ನಿಂಬೆಹಣ್ಣು ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಒಂದು ಚಮಚ ಅಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಇದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಇದು ಕಾಯಿ ಎಲ್ಲ ಫ್ರೈ ಆದಮೇಲೆ ನೋಡಿಕೊಂಡು ನಾನು ಒಂದು ಗ್ಲಾಸ್ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಈ ಕಡೆ ಕಾಬೂಲ್ ಕಡಲೆಕಾಳು ಫ್ರೈ ಮಾಡೋಣ ಅಂತೇಳಿ ಎಣ್ಣೆ ಬಿಟ್ಬಿಟ್ಟು ಸಾಸಿವೆ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಸೇರಿಸ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಸಣ್ಣದಾಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕರಿಬೇವನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಬೇಯಿಸಿಟ್ಟಿರೋ ಕಾಬೂಲ್ ಕಡಲೆಕಾಳನ್ನ ಸೇರಿಸ್ಕೊತಾ ಇದ್ದೀನಿ. ನೀಟಾಗಿ ಇದನ್ನೆಲ್ಲ ಫ್ರೈ ಮಾಡಿದ್ಮೇಲೆ ಒಂದು ಅರ್ಧ ಚಮಚವಷ್ಟು ಸಾಂಬಾರು ಪುಡಿನ ಸೇರಿಸ್ಕೊತಾ ಇದ್ದೀನಿ. ಒಂದು ಕಾಲು ಚಮಚಷ್ಟು ಖಾರದ ಪುಡಿ, ಒಂದು ಚಿಟಿಕೆ ಅರಿಶಿನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಾಬೂಲ್ ಕಡಲೆಕಾಳು ಪಲ್ಯನೂ ರೆಡಿ ಆಯಿತು. ಈ ಕಡೆ ಹಾಗಲಕಾಯಿ ಪಲ್ಯನೂ ರೆಡಿ ಆಯಿತು. ಚಪಾತಿ ಮಾಡ್ಕೊಳ್ಳೋಣ ಅಂತ ಹಿಟ್ಟು ಕಲಸಿಟ್ಕೊಂಡಿದ್ದೆ, ಹಾಗಾಗಿ ಚಪಾತಿ ಲಟ್ಟಿಸ್ಕೊತಾ ಇದ್ದೀನಿ. ನನಗೆ ಹಿಟ್ಟನ್ನ ಮುಂಚೆನೇ ಚಪಾತಿನೆಲ್ಲ ಒತ್ಕೊಂಡು ಆಮೇಲೆ ಬೇಯಿಸಬೇಕು ಅಂತಂದರೆ ಆಗಲ್ಲ. ನಾನು ಡೈರೆಕ್ಟ್ ಹಂಗೆ ಒತ್ಬಿಟ್ಟು ಹಂಗೆ ಬೇಯಿಸ್ತೀನಿ. ಚಪಾತಿ ಕಾಂಬಿನೇಷನ್ಗೆ ಹಾಗಲಕಾಯಿ ಪಲ್ಯ, ಕಾಬೂಲ್ ಕಡಲೆಕಾಳು ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ತುಂಬ ಅಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಲಕಾಯಿ ಅಂದು ವಾರಕ್ಕೆ ಒಂದು ಸಲನಾದರೂ ತಿಂದರೂ ಇನ್ನೂ ತುಂಬ ಒಳ್ಳೆಯದು. ಇವಾಗ ಚಪಾತಿ ಎಲ್ಲ ರೆಡಿ ಮಾಡಿಕೊಂಡೆ. ಆಮೇಲೆ ಸ್ವಲ್ಪ ಲೆಮನ್ ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಗ್ಲಾಸ್ ನೀರು ಹಾಕಿ ಅದಕ್ಕೆ ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣ ಸೇರಿಸ್ಕೊತಾ ಇದ್ದೀನಿ ರಸನ. ಅದಕ್ಕೆ ಸ್ವಲ್ಪ ನೈಟು ನೆನೆಯಕ್ಕೆ ಹಾಕಿದ್ದೆ ಚಿಯಾ ಸೀಡ್ಸ್ನ ಒಂದು 2 ಚಮಚ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಪುದೀನ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಹನಿನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ರುಚಿಗೆ ಅಂತ ಹೇಳ್ಬಿಟ್ಟು ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಒಂದು 5 ನಿಮಿಷ ನೀಟಾಗಿ ಮಿಕ್ಸ್ ಮಾಡಬೇಕು. ಜ್ಯೂಸ್ ರೆಡಿ ಆಯಿತು. ಚಿಕ್ಕಣ್ಣಪ್ಪ ಸ್ವಾಮಿಗೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಏನು ಇಲ್ಲೇ ಮಲ್ಕಂತೀಯೇನು? ಬರಲ್ವಾ? ಒಪ್ಪ ನಿದ್ದೆನೇ ಬಂದೋಯ್ತು ಆಲ್ರೆಡಿ. ಗೊರ್ಕೆನೆ ಹೊಡಿತಾವನಿ. ನಾವು ಆಂಜಿಗೆ ಹೋಗ್ತಾ ಇದ್ದೀವಿ. ಆಂಜಿ ನೋಡಕ್ ಹೋಗ್ತಾ ಇದ್ದೀವಿ. ಹೇಳು. ಚಿಕ್ಕಣ್ಣಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಕುಣಿಗಲ್ ಮುಖಾಂತರನೇ ಹೋಗಬೇಕು. ಕುಣಿಗಲ್ಲಿಂದ ಒಂದು 12 ಕಿಲೋಮೀಟ್ರ್ ಆಗ್ಬೋದು. ಚಿಕ್ಕಣ್ಣಪ್ಪ ಸ್ವಾಮಿ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಇಲ್ಲಿಗೆ ಬಂದರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ. ನನಗಂತೂ ಇಲ್ಲಿಗೆ ಬರೋಕ್ಕೆ ತುಂಬಾ ಇಷ್ಟ. ನಾವು ಮಂತ್ಲಿಗೆ 1 ಟೈಮ್ ಆದರೂ ಬರ್ತಾನೆ ಇರ್ತೀವಿ ಇಲ್ಲಿಗೆ.
ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಹಿಂದಗಡೆ ಒಂದು ಅರಳಿಕಟ್ಟೆ ಇದೆ, ಅಲ್ಲಿಗೆ ಬಂದು ಕೈ ಮುಗಿದು ನಾವೇನೇ ಬೇಡ್ಕೊಂಡ್ರೂ ನೆರವೇರುತ್ತೆ ಅನ್ನೋ ನಂಬಿಕೆ ಇದೆ. ಇಲ್ಲಿ ಬಸವನ್ನ ಯಾವುದೇ ಅದು ತೀರೋದ್ರು ಅದನ್ನು ಇಲ್ಲಿ ಮಣ್ಣು ಮಾಡ್ತಾರಂತೆ. ಬಟ್ ನಾವೇನೇ ಕೇಳ್ಕೊಂಡ್ರೂ ನೆರವೇರುತ್ತೆ. ಈ ದೇವರಲ್ಲಿ ಏನಪ್ಪ ವಿಶೇಷ ಅಂತಂದರೆ, ನಾವೇನೇ ಮನಸ್ಫೂರ್ತಿ ಬೇಡ್ಕೊಂಡು 11 ರೂಪಾಯಿ ಕಾಣಿಕೆ ಹಾಕಿದ್ರೆ ನೀವು 3 ಸಲ ಬರೋವಷ್ಟರಲ್ಲಿ ನೀವೇನು ಬೇಡ್ಕೊಂಡಿರ್ತೀರೋ ಅದು ನೆರವೇರುತ್ತೆ ಅನ್ನೋ ನಂಬಿಕೆ ಇದೆ. ಬಟ್ ನಮಗೆ ಓನ್ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಾವು ಕೇಳ್ಕೊಂಡಿರೋದೆಲ್ಲ ಆಗಿದೆ. ಅದರಿಂದ ನಾನು ಈ ದೇವ್ರನ್ನ ತುಂಬ ನಂಬ್ತೀವಿ. ಅಗು ಅಪ್ಪನ ಕುಂಕುಮ ಅಂತಿಡಪ್ಪ, ಅಪ್ಪನ ಕುಂಕುಮ ಅಂತಿಡಪ್ಪ. ಹಾಂ ಇಡು, ಹ್ಞೂ ಇಡು ತಾಂಡು. ಇಲ್ಲಿ ಪಕ್ಕದಲ್ಲೇ ಹೋರಿಗಳನ್ನ ಕಟ್ತಾರೆ, ಬಸವನೂ ಇದೆ. ಮಳೆಗಾಳಿ ಬೇರೆ ತುಂಬ ಇದ್ದಿರೋದ್ರಿಂದ ಬೇಗ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇಲ್ಲಿ ಬಸವ ಇದೆ, ತುಂಬ ಚೆನ್ನಾಗಿದೆ. ಇದೊಂಥರ ಹೆಂಗೆ ಅಂತಂದರೆ ನಾವೇನೇ ಕೇಳ್ಕೊಂಡ್ರೂ ಆಗುತ್ತೆ ಅನ್ನಂಗಿದ್ರೆ ಮುಂದೆ ಬರುತ್ತೆ, ಇಲ್ಲ ಅಂತಂದರೆ ಇಲ್ಲ. ನಾವೇನು ಕೇಳ್ಕೊಂಡ್ರೂ ಅದು ಕುರು ಕೊಡುತ್ತೆ. ಎಲ್ಲರೂ ಬಸವನ ಪಾದಕ್ಕೆ ಬಿದ್ದು ಆಶೀರ್ವಾದ ತಗೊಂಡು ನಮ್ಮ ಮನಸ್ಸಲ್ಲಿರೋದನ್ನ ನಾವು ಬೇಡ್ಕೊಂಡ್ವಿ. ಬಟ್ ಅದು ನಮಗೆಲ್ಲದಕ್ಕೂ ಮುಂದೆ ಬಂತು, ನಮಗೆ ಒಪ್ಪಿಗೆ ಕೊಡ್ತು. ತುಂಬಾ ಖುಷಿ ಆಯಿತು. ಒಂಥರ ಏನೋ ಒಂಥರ ಖುಷಿಲಿ ಬಂದರೆ ತಿನ್ನ. ದೊಡ್ಡದಕ್ಕೂ ಹಾಕ್ತೀಯಾ? ದೊಡ್ಡದಕ್ಕೂ ಹಾಕ್ತೀಯ ಮಗನೇ? ಇಲ್ಲಿ ಒಂದು 5-6 ಜೊತೆ ಹೋರಿಗಳು ಸಹ ಕಟ್ಟಿದ್ದಾರೆ. ಹಸು ಎಮ್ಮೆ ಎಲ್ಲವೂ ಇರ್ತವೆ. ಇದು ಪೂಜಾರರು ಮನೆಯಲ್ಲೇ ಸಾಕ್ತಾರೆ. ಇದು ಕಾಂಪಿಟೇಷನ್ಗೆ ಹೋಗ್ತವಂತೆ. ಅದು ಹಳ್ಳಿಕಾರು ಹೋರಿ ಅಂತಂದರೆ ಕರ್ನಾಟಕದಲ್ಲಿ ಫೇಮಸ್ಸು. ಒಂಥರ ನೋಡೋಕ್ಕೆ ಒಂಥರ ಖುಷಿ. ಹೋರಿಗಳು ಈಗ ಎಲ್ಲ ಕಡೆನೂ ಹಸುಗಳ್ನ ಕಟ್ಟಲ್ಲ. ಮಾತ್ರ ಇಲ್ಲಿ ಯಾವಾಗಲೇ ಬರಲಿ ಏನಿಲ್ಲ ಅಂದರೂ ಏನಂದ್ರೂ ಒಂದು 5-6 ಜೊತೆ ಆದರೂ ಹೋರಿಗಳು ಇರ್ತವೆ. ನೋಡೋಕೆ ತುಂಬಾ ಖುಷಿಯಾಗುತ್ತೆ. ನಮ್ಮ ಪಾಪುಗೆ ಹಸುಗಳಂದರೆ ತುಂಬಾ ಇಷ್ಟ. ಅದು ಹಸು, ಬೆಕ್ಕು, ನಾಯಿ, ಮೇಕೆ, ಕುರಿ ಅಂತಂದರೆ ಅವನಿಗೆ ಪ್ರಾಣ. ಇಲ್ಲೆಲ್ಲ ಹುಲ್ಲಾಕ್ತಾ ಇರೋದಕ್ಕೆ ಅವನು ಹುಲ್ಲಾಕ್ತೀನಿ ಅಂತೇಳಿ ಹೋಗ್ತಾ ಇದ್ದಾನೆ. ಅವ್ರ ಅಪ್ಪ ಅವನ ಕೈಲಿ ಹಾಕಿಸ್ತಾ ಐತೆ. ಬಟ್ ಒಂಥರ ಚೆನ್ನಾಗಿರುತ್ತೆ. ಇಷ್ಟು ಚಿಕ್ಕ ಹುಡುಗಂಗೆ ಇಷ್ಟು ಬುದ್ಧಿ, ಮೆಚುರಿಟಿ ಮೈಂಡ್ ಅಂತಂದರೆ ತುಂಬಾ ಖುಷಿಯಾಗುತ್ತೆ. ಹೋಗ್ತೀಯಾ? ಪಾಪನ ಹಾಂ, ಅದು ಅಲ್ಲಿಗೆ ಹೋಗ್ಬೇಡ, ಇಲ್ಲಿಗೆ. ಪಾಪನ ಮುಟ್ಟು ಹೋಗಳು. ನಮ್ಮ ಮನೆಗೆ ಹಿಡ್ಕೊಂಡು ಹೋಗೋಣ? ಹಿಡ್ಕೊಂಡು ಹೋಗೋಣ? ಹಾಂ, ದಾರ ಹಾಕಿ ಹಿಡ್ಕೊಂಡು ಹೋಗೋಣ? ನಾಯಿ ಬಂತಾ? ಇಲ್ಲಿ ಮಣ್ಣಲ್ಲಿ ಬಿಡ್ತಿದ್ದಂಗೆ ಮಣ್ಣು ನೋಡಿ ಖುಷಿಯಾಗ್ಬಿಟ್ಟು ಆಟ ಆಡ್ತಾ ಇದ್ದಾನೆ. ಇಲ್ಲಿ ಮಣ್ಣಲ್ಲಿ ಆಟ ಆಡ್ತಿದ್ದೀನಿ ಅಂತ. ಅಮ್ಮು ಕಾರ್ ಡ್ರೈವ್ ಮಾಡ್ತೀನಿ ಅಂತೇಳಿ ಫಸ್ಟ್ ಟೈಮು ಅರಿ ಹೇಳ್ಕೊಡ್ತಾ ಇತ್ತು. ಆದರೂ ಒಂಥರ ಖುಷಿ ಆಯಿತು. ಅಮ್ಮದು ಫಸ್ಟ್ ಕಾರ್ ಡ್ರೈವಿಂಗು. ಆದರೂ ಒಂದು ಸ್ವಲ್ಪ ಮನಸ್ಸಲ್ಲಿ ಭಯ ಆಗ್ತಾಯಿತ್ತು. ಪರವಾಗಿಲ್ಲ, ಚೆನ್ನಾಗಿ ಓಡಿಸ್ತು.
ಕೊಟ್ಟರು, ಊಟ ಮಾಡಿಕೊಂಡು ಆಮೇಲೆ ಆ ಪಂಚಮುಖಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಇದು 161 ಅಡಿ ಹೈಟ್ ಇದೆ ಅಂತೆ. ಇದು ವರ್ಲ್ಡಲ್ಲೇ ಫಸ್ಟು ಹೈಟ್ ಇರೋ ಆಂಜನೇಯ ಅಂತೆ. ತುಂಬಾ ಖುಷಿ ಆಯಿತು. ಅದು ನೋಡಿದ್ರೇ ಒಂಥರ ತಲೆ ಸುತ್ತು ಬರುತ್ತೆ, ಕೆಳಗಿಂದ ಮೇಲೆ ನೋಡಿದ್ರೆ ಒಂಥರ ಅಟ್ರಾಕ್ಟಿವ್ ಇದೆ. ನೀವು ಒಂದು ಸಲ ಈ ಪ್ಲೇಸ್ಗೆ ವಿಸಿಟ್ ಕೊಡಿ, ತುಂಬ ಚೆನ್ನಾಗಿದೆ ಪಂಚಮುಖಿ ಆಂಜನೇಯನ ದೇವಸ್ಥಾನ. ಇಲ್ಲಿ ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಒಂಥರ ಚೆನ್ನಾಗಿತ್ತು ದೇವಸ್ಥಾನ ಇದು. ರಘುನಂದನ ರಘುನಂದನ ರಘುವರ ಸೇವನ ರಘುಪತಿ ಛಾಯನ ಶತಯೋಜನ ಶತಶತಯೋಜನ ಶರಧಿ ನಿಯೋಜನ ಶರಪರಿಲಂಘನನೇ. ಇಲ್ಲಿ ಕುದುರೆಗಳು ಇದ್ದು, ಕುದುರೆಗಳು ಸವಾರಿ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಂದ್ವಿ. ಮಗು ತುಂಬ ಅಳ್ತಾ ಇದ್ದ, ಬಟ್ ಆದರೂ ಪರವಾಗಿಲ್ಲ ಅಂತೇಳಿ ಅವ್ರ ಅಪ್ಪನ ಜೊತೆ ಕೂರಿಸ್ದೆ. ತುಂಬಾ ಅಳ್ತಾ ಇದ್ದ. ಆಮೇಲೆ ನಿಧಾನಕ್ಕೆ, ಆದರೂ ಸ್ವಲ್ಪ ಭಯ ಆಗ್ತಾಯಿತ್ತು. ಹುಷಾರಾಗಿ ಕರ್ಕೊಂಡೋಗಿ ಒಂದು ರೌಂಡ್ ವಾಕ್ ಮಾಡಿಸ್ಕೊಂಡು ಬಂತು. ಮಗು ಇಲ್ಲಿ ಮಣ್ಣು ನೋಡ್ತಿದ್ದಂಗೆ ಮಣ್ಣಲ್ಲಿ ಆಟ ಆಡ್ತೀನಿ ಅಂತ ಹೇಳ್ಬಿಟ್ಟು ಶರ್ಟ್ ಬಿಚ್ಚಿಬಿಟ್ಟು ಮಣ್ಣಲ್ಲಿ ಆಟ ಆಡ್ತಾ ಇದ್ದ. ಬಿಡು ಆಟ ಆಡಲಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾದೆ. ಆಮೇಲೆ ಅಲ್ಲಿಂದ ಮುಗಿಸ್ಕೊಂಡು ಬ್ಯಾಂಗ್ಳೂರಿಗೆ ರಿಟರ್ನ್ ಆದ್ವಿ. ಬರೋ ರೋಡಲ್ಲಿ ಸೋಲೂರಲ್ಲಿ ತರಕಾರಿ ಎಲ್ಲ ಇತ್ತು, ಫ್ರೆಶ್ ಆಗಿತ್ತು, ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ವಲ್ಪ ನಿಲ್ಲಿಸಿ ತರಕಾರಿ ಸೊಪ್ಪು ಏನೇನು ಬೇಕೋ ಅದೆಲ್ಲ ತೊಗೊಂಡು ಆಮೇಲೆ ಬಂದ್ವಿ. ಬಟ್ ಅಲ್ಲಿ ಬರೋತ್ತಿಗೆ ಸಾಯಂಕಾಲ ಆಗೋಗಿತ್ತು. ಒಂಥರ ಖುಷಿ ಆಯಿತು ಇವತ್ತು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು. ಇಷ್ಟು ಇವತ್ತಿನ ವ್ಲಾಗ್ಸ್ ವೀಡಿಯೋಸ್ ಆಗಿದೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ.